ನಗರದ ಡಿಎಆರ್ ಮೈದಾನದಲ್ಲಿಂದು ಜಿಲ್ಲಾ ಪೊಲೀಸರು ಮತ್ತು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ತಲಾ 2 ತಂಡಗಳ ನಡುವೆ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಬೆಳಗ್ಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶ್ರೀನಿಧಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮದನಗೌಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀನಿಧಿ ಅವರು, ಪೊಲೀಸರು ಪತ್ರಕರ್ತರ ನಡುವೆ ಅವಿನಾಭಾವ ಸಂಬಂಧ ಇರುವುದು ಒಳ್ಳೆಯ ಬೆಳವಣಿಗೆ. ಇದು ಹೀಗೆ ಮುಂದುವರಿಯುವುದು ಸ್ವಾಗತಾರ್ಹ ಹಾಗೂ ಉತ್ತಮ ಬೆಳವಣಿಗೆ ಎಂದರು. ಚೆನ್ನಾಗಿ ಭಾಷಣ ಮಾಡಿದ್ರು. ನಮ್ಮಲ್ಲಿ ಒಂದೇ ಒಂದು ನಮ್ಮ ಪತ್ರಕರ್ತ ಬಂಧುಗಳು ಮತ್ತೆ ನಮ್ಮ ಪೊಲೀಸ್ ಬಂಧುಗಳು ಒಳ್ಳೆ ಮ್ಯಾಚ್ ಆಡಬೇಕು, ಕಾಂಪಿಟೇಟಿವ್ ಆಗಿ ಇರಬೇಕು, ಒಳ್ಳೇದಾಗಿ ಮಾಡಬೇಕು. ಅಂತಿಮವಾಗಿ ನನ್ನ ಇಚ್ಛೆ, ವೈಯಕ್ತಿಕ ಇಚ್ಛೆ, ನಮ್ಮವ್ರಿಗೆ ಕೋಲ್ಕತ್ತಾ ಸೌಹಾರ್ದವಾಗಿ ಒಳ್ಳೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಶಿಸ್ತಾ ಥ್ಯಾಂಕ್ ಯು. ಸೌಹಾರ್ದ ಕ್ರೀಡಾಕೂಟಕ್ಕೆ ಶಸ್ತ್ರನ ಕೊಡ್ತಾ ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಇಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ, ನಮ್ಮ ಪತ್ರಕರ್ತರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯ ಮುಂದುವರಿಯುವ ಮುಖ್ಯ. ಆ ನಿಟ್ಟಿನಲ್ಲಿ ಉತ್ತಮವಾಗಿ ಆಡಳಿತ ತಂಡಕ್ಕೆ ಯಶಸ್ವಿಗೆ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿ ಇದು ಹೀಗೆ ನಿರಂತರವಾಗಿ ಮತ್ತೆ ಮತ್ತೆ ನಡೀಬೇಕು. ಹಾಗಾಗಿ ಸ್ವಾಗತವಾದಂತಹ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದೆ. ಹಿಂದಿನಿಂದ ಕೂಡ ಅದೇ ರೀತಿ ಬಂದಿದೆ ಸರ್, ಇವತ್ತು ಕೂಡ ಅದೇ ರೀತಿ ಇರುತ್ತೆ ಅಂತ ಪಂದ್ಯದಲ್ಲಿ ಪೊಲೀಸ್ ತಂಡ ಜಯಭೇರಿ ಬಾರಿಸಿತು. ವಿಜೇತ ತಂಡಗಳ ನಾಯಕರಾದ ಡಿವೈಎಸ್ಪಿ ಮಾಲತೇಶ್, ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಜೆಆರ್ ಕೆಂಚೇಗೌಡ ಮತ್ತು ಎಚ್ಪಿ ಮದನಗೌಡ ಅವರು 5,000 ರೂಪಾಯಿ ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ಈ ವೇಳೆ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಪಿ ಮದನಗೌಡ, ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಮಾಜಿ ಅಧ್ಯಕ್ಷರಾದ ಬಾಲುಗೋಪಾಲ್, ಬಿಆರ್ ಉದಯ್ ಕುಮಾರ್, ರವಿ ನಾಕಲ್ಗೂಡು, ಹಿರಿಯ ಪತ್ರಕರ್ತ ಉದಯ ರವಿ, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು.